ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ನೇಮಕಾತಿ ಪ್ರಕ್ರಿಯೆ ಏನು ಮೂಲೆಗುಂಪಾಗಿದೆಯೋ ಆ ಕಾರಣದಿಂದ ವಿಡಿಯೋಗಳು ಮಾಡೋಕ್ಕೂ ಕೂಡ ಆಗ್ತಿಲ್ಲ. ಯಾಕಂದರೆ ಎಷ್ಟೋ ಸ್ಪರ್ಧಾರ್ಥಿಗಳು ಅವ್ರ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ 50% ಮೀಸಲಾತಿಯಂತೆ ನೇಮಕ ಮಾಡಬೇಕಂತೇಳಿ ಸಚಿವ ಸಂಪುಟ ತೀರ್ಮಾನ ಮಾಡಲಾಗಿದೆ. ಒಳ ಮೀಸಲಾತಿಯೊಂದಿಗೆ ನೇಮಕಾತಿಗೆ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಮೀಸಲಾತಿ ಮಿತಿ 50% ಮೀರದಂತೆ ನೇಮಕಾತಿಗೆ ತೀರ್ಮಾನವನ್ನು ಸಚಿವ ಸಂಪುಟ ಮತ್ತು ಸಿಎಂ ಅವರು ತೀರ್ಮಾನವನ್ನು ಮಾಡಲಾಗಿದೆ. 50% ಮೀಸಲಾತಿಯಂತೆ ನೇಮಕ ಉದ್ಯೋಗಾಕಾಂಕ್ಷಿಗಳಿಗೆ ಸಿಎಂ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದು ಬಹುಶಃ 199% ಸತ್ಯ. ಇದು ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಅಧಿಸೂಚನೆಗಳು ಹೊರಬೀಳಲು ಇನ್ನೇನು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಇದೇ ತಿಂಗಳಲ್ಲಿ 53,000 ಹುದ್ದೆ ಭರ್ತಿ. ಮಾರ್ಚ್ ತಿಂಗಳಲ್ಲಿ ಟೋಟಲ್ 53,000 ಹುದ್ದೆ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿದ್ದಾರೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ನೋಡಿ, ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಸಲಾಗಿದ್ದ ಮೀಸಲಾತಿ ಪ್ರಮಾಣ ಕೈಬಿಟ್ಟು ಒಟ್ಟು 50% ಮೀಸಲು ಮಿತಿಯಲ್ಲಿಯೇ ಮುಂದಿನ 30 ದಿನದಲ್ಲಿ 53,000 ನೇರ ನೇಮಕಾತಿ ಹುದ್ದೆ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸುವ ಐತಿಹಾಸಿಕ ತೀರ್ಮಾನವನ್ನು ರಾಜ್ಯ ಸಚಿವ ಸಂಪುಟ ಕೈಗೊಂಡಿದೆ. ಮೀಸಲಾತಿ ಹೆಚ್ಚಳದ ವಿಚಾರವಾಗಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುವ ಹಿನ್ನೆಲೆಯಲ್ಲಿ ನೇಮಕ ಪ್ರಕ್ರಿಯೆ ಸ್ಥಗಿತಗೊಳ್ಳಬಾರದೆಂದು ಕಾರಣಕ್ಕೆ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಎಂದು ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ರವರು ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾರೆ. ನೋಡಿ, ಸರ್ಕಾರವನ್ನು ಬಡಿದೆಬ್ಬಿಸಿದ ಉದ್ಯೋಗಾಕಾಂಕ್ಷಿಗಳು ಏನು ಮೊನ್ನೆ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದಂತಹ ಉದ್ಯೋಗಾಕಾಂಕ್ಷಿಗಳು ತಮ್ಮ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸಿದ್ದಾರೆ. ಅದಾಗಿ ಒಂದೇ ದಿನದಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ನೇಮಕಾತಿಯನ್ನು 50% ಮಿತಿಯೊಳಗೆ ಮಾಡಬೇಕಂತೇಳಿ ಸಚಿವ ಸಂಪುಟ ತೀರ್ಮಾನವನ್ನು ಕೈಗೊಂಡಿದೆ. 56% ಮೀಸಲು ಮಿತಿಗೆ ನ್ಯಾಯಾಲಯ ತಡೆ ನೀಡಿರುವುದರಿಂದ ಸುಮಾರು 50,000ಕ್ಕಿಂತ ಹೆಚ್ಚಿನ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಈ ಉದ್ದೇಶದಿಂದ 2022ಕ್ಕಿಂತ ಹಿಂದೆ ಇದ್ದ ಮೀಸಲು ಪ್ರಮಾಣದಂತೆಯೇ ಮುಂದುವರಿಯುವುದು. ಕೋರ್ಟ್ ಆದೇಶ ಬಂದ ನಂತರ ಹೆಚ್ಚಳ ಪರಿಗಣಿಸಲು ತೀರ್ಮಾನಿಸಲಾಯಿತು ಅಂತ ಎಚ್.ಕೆ. ಪಾಟೀಲ್ ರವರು ತಿಳಿಸ್ತಾರೆ. ಆಡಳಿತ ಯಂತ್ರಕ್ಕೆ ಹೊಸ ಚೈತನ್ಯ. ನೋಡಿ, 53,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಂಡ್ರೆ ಆಡಳಿತ ಯಂತ್ರ ಏನಿದೆಯೋ ಅದಕ್ಕೆ ಮತ್ತೊಮ್ಮೆ ಹೊಸ ಚೈತನ್ಯ ಮೂಡಿದಂತಾಗುತ್ತೆ. ಸಂಪುಟ ಸಭೆಯ ಈ ತೀರ್ಮಾನ ರಾಜ್ಯದ ಆಡಳಿತ ಯಂತ್ರಕ್ಕೆ ಹೊಸ ಚೈತನ್ಯ ನೀಡುವ ನಿರೀಕ್ಷೆ ಇದೆ. ಕಳೆದ 2 ವರ್ಷಗಳಿಂದ ಮೀಸಲಾತಿ ಗೊಂದಲ ಮತ್ತು ಕಾನೂನು ಹೋರಾಟಗಳಿಂದಾಗಿ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ಹಳ್ಳಾಡಿದಿತ್ತು. 2 ವರ್ಷ ಅಲ್ಲ ಸ್ವಾಮಿ, 3 ವರ್ಷ. ಇದರಿಂದಾಗಿ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿ ಕೊರತೆ ಎದುರಾಗಿ ಸಾರ್ವಜನಿಕ ಸೇವೆಗಳ ಮೇಲೆ ಪರಿಣಾಮ ಬೀರಿತ್ತು. ಇನ್ನೊಂದೆಡೆ ಧಾರವಾಡದಲ್ಲಿ ಹೋರಾಟವು ತೀವ್ರಗೊಂಡಿತ್ತು. ಈಗ 30 ದಿನಗಳ ಕಾಲಮಿತಿಯೊಳಗೆ ಅಧಿಸೂಚನೆ ಹೊರಡಿಸಲು ಸೂಚಿಸಿರುವುದರಿಂದ ಕೆಪಿಎಸ್ಸಿ ಸೇರಿದಂತೆ ವಿವಿಧ ನೇಮಕಾತಿ ಪ್ರಾಧಿಕಾರಗಳು ಸಮಾರೋಪಾದಿಯಲ್ಲಿ ಸಿದ್ಧತೆ ನಡೆಸಬೇಕಾಗಿದೆ. ಇನ್ನೊಂದೆಡೆ ಮೀಸಲಾತಿ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದ ಸಮುದಾಯಗಳಿಗೆ ಈ ನಿರ್ಧಾರ ಅಲ್ಪ ಮಟ್ಟಿನ ನಿರಾಸೆ ತಂದಿದ್ದರೂ ಉದ್ಯೋಗಾವಕಾಶದ ದೃಷ್ಟಿಯಿಂದ ಇದು ಅನಿವಾರ್ಯ ಎಂಬ ತರ್ಕ ಕೇಳಿ ಬರ್ತಿದೆ. ದಯವಿಟ್ಟು ಈ ಸಮಯದಲ್ಲಿ ಮೀಸಲಾತಿ ಹೆಚ್ಚಳದ ಬಗ್ಗೆ ನೀವು ಯೋಚಿಸಬೇಡಿ. ದಯವಿಟ್ಟು ಎಲ್ಲ ಸ್ಪರ್ಧಾರ್ಥಿಗಳ ಹಿತದೃಷ್ಟಿಯಿಂದ ಇದೊಂದು ಸರಿ 50% ಮೀಸಲಾತಿ ಅನುಗುಣವಾಗಿ ಪ್ರಾರಂಭ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ಮುಂದಿನ ಹಂತದಲ್ಲಿ ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ಆ ತೀರ್ಪಿನ ಪ್ರಕಾರ ನೇಮಕಾತಿಯನ್ನು ಪ್ರಾರಂಭ ಮಾಡೋದು ಯಾರ ಅಭ್ಯಂತರವೂ ಇಲ್ಲ. ಬಟ್ ಇದೊಂದು ಸರಿ ಎಲ್ಲ ವಯಸ್ಸು ಮೀರ್ತಾ ಇದೆ ಸ್ವಾಮಿ. ಹಾಗಾಗಿ ಇದೊಂದು ಸರಿ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಹಾಗಾದರೆ ಪ್ರಕ್ರಿಯೆ ಯಾವ ಥರ ಇದೆ ಅನ್ನೋದು ನೋಡ್ತಾ ಹೋಗೋದಾದರೆ 15% SC, 3% ST ಮೀಸಲು ಅನ್ವಯ ತಕ್ಷಣಕ್ಕೆ ಇಲಾಖೆಗಳ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟ ಮಾಡಬೇಕು.
ಜನಸಂಖ್ಯೆಗೆ ಅನುಗುಣವಾಗಿ SC ಮೀಸಲು 17% ಮತ್ತು ST 7ಕ್ಕೆ ಹೆಚ್ಚಳವಾಗಿತ್ತು. ತಾತ್ಕಾಲಿಕವಾಗಿ ಅದರ ಪರಿಗಣನೆ ಇಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡಲಾಗಿದೆ ಸಚಿವ ಸಂಪುಟದಲ್ಲಿ. 15% SC ಮೀಸಲಿಗೆ ಒಳ ಮೀಸಲು ಹಂಚಿಕೆ ಮಾಡಲಾಗುತ್ತದೆ. ಅಧಿಸೂಚನೆಯಲ್ಲಿ ಅದರ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಸರ್, ಯಾವ ಥರ 15% ಅನುಗುಣವಾಗಿ ಮಾಡ್ತಾರೆ ಅನ್ನೋದಾದರೆ, ನೇಮಕಾತಿ ಪ್ರಕ್ರಿಯೆ ಏನು ಪ್ರಾರಂಭಗೊಳ್ತದಲ್ಲ, ಆ ಪ್ರಾರಂಭದ ರಿಕ್ರೂಟ್ಮೆಂಟ್ ಅಧಿಸೂಚನೆಯ ಪತ್ರದಲ್ಲಿ, ರಾಜ್ಯ ಪತ್ರದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೀಡ್ತಾರೆ. 6% ಹುದ್ದೆ SC STಗೆ ಮೀಸಲು ಕೋರ್ಟ್ನಿಂದ ತೀರ್ಪಿನ ಬಳಿಕವಷ್ಟೇ ಭರ್ತಿ. ನೋಡಿ ಸ್ವಾಮಿ, 50% ಮೀಸಲಾತಿ ಇವಾಗ 56% ಆಗಿದೆ. ಇನ್ನೇನು 6% ಇದೆಯಲ್ಲ, ಅದು ಕೋರ್ಟ್ ತೀರ್ಪು ಬಂದ ಬಳಿಕ ಅಷ್ಟೇ ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಂತೇಳಿ ಸಚಿವ ಸಂಪುಟದಲ್ಲಿ ಮಾತನಾಡಲಾಗಿದೆ. ಸರ್ಕಾರದ ಈ ಕ್ರಮದಿಂದ ನ್ಯಾಯಾಲಯದ ಲಕ್ಷ್ಮಣ ರೇಖೆ ದಾಟಿದಂತಾಗಲ್ಲ, ನೇಮಕ ಪ್ರಕ್ರಿಯೆ ಆರಂಭಕ್ಕೆ ತೊಡಕಿಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತಿದೆ. ಸರ್, ಎಷ್ಟು ಹುದ್ದೆಗಳು ಖಾಲಿ? ಹಣಕಾಸು ಇಲಾಖೆಯಿಂದ ನೇಮಕಕ್ಕೆ ಒಪ್ಪಿಗೆ ಸಿಕ್ಕಂತಹ ಒಟ್ಟು ಹುದ್ದೆಗಳೇ ಎಷ್ಟು ಅನ್ನೋದಾದರೆ 56,437 ಹಣಕಾಸು ಇಲಾಖೆಯಿಂದ ನೇಮಕಕ್ಕೆ ಸಿಕ್ಕ ಒಟ್ಟು ಹುದ್ದೆಗಳ ಸಂಖ್ಯೆ. ನೋಡಿ, ಕಲ್ಯಾಣ ಕರ್ನಾಟಕಕ್ಕೆ 32,000 ಇದ್ದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 24,300 ಹುದ್ದೆಗಳು ಇವೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಭರ್ತಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಸಂಪುಟದಲ್ಲಿ ಇದ್ರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ ಕೆಲವೊಂದು ಸಚಿವರು. ದಯವಿಟ್ಟು ಸ್ವಾಮಿ, ನೀವು ಇದೊಂದು ಸಾರಿ ಅವಕಾಶ ಮಾಡಿಕೊಡಿ. ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ಒಳ್ಳೇದು ಮಾಡಿದಂತಾಗುತ್ತೆ. ಸರ್ಕಾರದ ವಿರುದ್ಧವಾಗಿ ದಂಗೆ ಎದ್ದಿದ್ದಾರೆ ಇವತ್ತು. ಹಾಗಾಗಿ ಮೀಸಲು ಪ್ರಮಾಣವನ್ನು 17% 15% ಇಳಿಸುವ ವಿಚಾರ ಒಂದು ವರ್ಗದ ಸಚಿವರ ಅಸಮಾಧಾನಕ್ಕೂ ಕೂಡ ಕಾರಣವಾಯಿತು. ಸಂಪುಟ ಸಭೆಯಲ್ಲಿ ಅದರ ಕಾವು ಕೂಡ ಕಾಣಿಸ್ತು. 15% ಹೇಗೆ ಹಂಚಿಕೆ ಮಾಡ್ತೀರಿ, ಈಗಲೇ ಸ್ಪಷ್ಟ ಮಾಡಿ ಎಂದು ಕೆಲವರು ಸಚಿವರು ಪಟ್ಟು ಹಿಡಿದಿದ್ರು ಅಂತ ಬಲ್ಲ ಮಾಹಿತಿ ಪ್ರಕಾರ ತಿಳಿದು ಬಂತು. ನೋಡಿ, ರಾಜ್ಯಪಾಲರ ಅಂಕಿತ ಒಳ ಮೀಸಲಾತಿ ಈಗ ಅಧಿಕೃತ. ನೋಡಿ, ರಾಜ್ಯದ 16ನೇ ವಿಧಾನಸಭೆಯ 8ನೇ ಅಧಿವೇಶನದಲ್ಲಿ ಅಂಗೀಕಾರಗೊಂಡಿದ್ದ ಕರ್ನಾಟಕ ಅನುಸೂಚಿತ ಜಾತಿಗಳ ವಿಧೇಯಕ 2025ಕ್ಕೆ ರಾಜ್ಯಪಾಲರು ಗುರುವಾರ ಸಂಜೆ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಒಟ್ಟು 101 ಅನುಸೂಚಿತ ಜಾತಿಗಳಿದ್ದು ಇವುಗಳಿಗೆ ಪ್ರಸ್ತುತ 17% ಮೀಸಲಾತಿ ಕಲ್ಪಿಸಲಾಗಿದೆ. ಸಂವಿಧಾನದ ಅನುಚ್ಛೇದ 40ರ ಅಡಿ ಸಾಮಾಜಿಕ ನ್ಯಾಯ ಒದಗಿಸುವ ಬದ್ಧತೆಯೊಂದಿಗೆ ಎಲ್ಲ ಉಪಜಾತಿಗಳಿಗೂ ಮೀಸಲಾತಿ ಪ್ರಯೋಜನಗಳು ನ್ಯಾಯಯುತವಾಗಿ ತಲುಪುವಂತೆ ಮಾಡಲು ಈ ಉಪವರ್ಗೀಕರಣ ಜಾರಿಗೆ ತರಲಾಗಿತ್ತು. ಇದು ಎಲ್ಲರಿಗೂ ತಿಳಿದಂತಹ ವಿಚಾರ. ಈ ವರ್ಗೀಕರಣ ಮಾಡುವ ಮುನ್ನ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕ ವ್ಯಕ್ತಿ ಆಯೋಗ ರಚಿಸಿತ್ತು. ಆಯೋಗವು 2025ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಸಲ್ಲಿಸಿದ ವರದಿಯಲ್ಲಿನ ಶಿಫಾರಸುಗಳನ್ನು ಆಧರಿಸಿ ಜಾತಿಗಳನ್ನು ಅವುಗಳ ಹಿಂದುಳಿದಿರುವಿಕೆ ಮತ್ತು ಜನಸಂಖ್ಯೆಯ ಆಧಾರದ ಮೇಲೆ 3 ಪ್ರವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಹೊಸ ಕಾಯ್ದೆ ಅನ್ವಯ ಒಟ್ಟು 17% ಮೀಸಲಾತಿಯಲ್ಲಿ ಪ್ರವರ್ಗ A, B, C ಅಂತೇಳಿ 3 ಮಾಡಿತ್ತು. 6-6-5 ಅನುಪಾತದಡಿಯಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿತ್ತು. ಏನು ST ಮೀಸಲಾತಿ 3ರಿಂದ 7ಕ್ಕೆ ಏರಿಕೆಯಾಗಿತ್ತೋ, SC ಮೀಸಲಾತಿ 15ರಿಂದ 17ಕ್ಕೆ ಏರಿಕೆ ಆಗಿತ್ತು. ಅಲ್ಲಿ 50% ಮೀಸಲಾತಿ 56%ಕ್ಕೆ ಏರಿಕೆ ಆಗಿದ್ದು ಕಾನೂನು ತೊಡಕನ್ನು ಎದುರಿಸಬೇಕಾಗಿತ್ತು. ಮಾನ್ಯ ನ್ಯಾಯಾಲಯ ಅದರ ಬಗ್ಗೆ ತೀರ್ಪನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಇತ್ತೀಚೆಗೆ ನಡೆದಂತಹ ಬೃಹತ್ ಮಟ್ಟದ ಹೋರಾಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತಹ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಸರ್ಕಾರ ಒಂದು ಭರವಸೆಯನ್ನು ಮೂಡಿಸಿದೆ. ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳಬೇಕು. ಯಾಕಂದರೆ ಮುಂದೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಯ ನೀತಿ ಸಂಹಿತೆ ಹೊರಬೀಳೋದ್ರಿಂದ ಅಷ್ಟರ ಒಳಗೆ ನೇಮಕಾತಿಯನ್ನು ಪ್ರಾರಂಭ ಮಾಡಿಬಿಟ್ರೆ ಬಹಳ ಅದ್ಭುತವಾಗಿ ಒಂದು ರೆಸ್ಪಾನ್ಸು ನಿಮಗೆ ಸಿಗ್ತದೆ ಯುವಕರ ಕಡೆಯಿಂದ ಅಂತ ಹೇಳ್ತಾ ಇಲ್ಲಿಗೆ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.